ಬಿಜೆಪಿ ಕಾರ್ಯಕರ್ತರನ್ನ ತಕ್ಷಣ ಬಿಡುಗಡೆ ಮಾಡಬೇಕು, ಇಲ್ಲದೆ ಹೋದ್ರೆ ರಾಜ್ಯಾದ್ಯಂತ ಬೆಂಕಿ ಹತ್ತಿಕೊಳ್ಳಲಿದೆ. ಕಾರ್ಯಕರ್ತರ ಬಂಧನಕ್ಕೆ ಮಾಜಿ ಶಾಸಕ ಪಿ ರಾಜೀವ್ ಕಿಡಿಕಾರಿರುವಂತಹ ರೀತಿ ಇದು. ಡಿಕೆ ಶಿವಕುಮಾರ್ ನಿವಾಸದ ಮುಂದೆ ಹಾಗೆ ಡಿಕೆ ಸುರೇಶ್ ಅವರ ನಿವಾಸದ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯಲಾಯಿತು. ವಶಕ್ಕೆ ಪಡೆದಿರುವಂತಹ ಕಾರ್ಯಕರ್ತರನ್ನ ಬಿಡುಗಡೆಗೊಳಿಸಬೇಕು ಅಂತ ಹೇಳಿ ಬಿಜೆಪಿ ಶಾಸಕ ಪಿ ರಾಜೀವ್ ಬಿಜೆಪಿ ಮಾಜಿ ಶಾಸಕ ಪಿ ರಾಜೀವ್ ಗರಂ ಆಗಿದ್ದಾರೆ. ಪೊಲೀಸರ ವಿರುದ್ಧ ಸರ್ಕಾರ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ರಾಕ್ಷಸ ಸರ್ಕಾರ ಇದೆ ಅನ್ನೋದು ಇವತ್ತಿನ ಸರ್ಕಾರದ ನಡತೆಯಿಂದ ಗೊತ್ತಾಗಿದೆ. ರಾಜ್ಯದಲ್ಲಿ ಯಾವ ರೀತಿ ಸರ್ಕಾರ ನಡೀತಾ ಇದೆ ಅಂದ್ರೆ ಸಂವಿಧಾನ ವಿರೋಧಿ, ರಾಷ್ಟ್ರ ವಿರೋಧಿ, ರಾಷ್ಟ್ರವನ್ನ ಒಡೆಯುವಂತಹ ಹೇಳಿಕೆಯನ್ನ ಕೊಟ್ಟಂತಹ ವ್ಯಕ್ತಿ ಸುರಕ್ಷಿತವಾಗಿರ್ತಾನೆ. ಆದರೆ ರಾಷ್ಟ್ರದ ಅಖಂಡತೆಗೆ, ರಾಷ್ಟ್ರದ ಐಕ್ಯತೆಗೆ ನಿಮ್ಮ ಹೇಳಿಕೆ ಧಕ್ಕೆಯನ್ನುಂಟು ಮಾಡುತ್ತೆ ಅಂತ ಹೇಳಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಹೋದ್ರೆ ಅವರ ಮೇಲೆ ಲಾಠಿ ಚಾರ್ಜ್ ಆಗತ್ತೆ. ಪೊಲೀಸರು ಮಾರಣಾಂತಕವಾದಂತಹ ಹಲ್ಲೆಯನ್ನ ಮಾಡ್ತಾರೆ. ಮಾನ್ಯ ಸಂಸದರಾದಂತಹ ಡಿಕೆ ಸುರೇಶ್ ಅವರ ಮನೆಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರ ಹೇಳಿಕೆಯನ್ನ ಖಂಡಿಸಿ ನೀವು ರಾಷ್ಟ್ರದ ಜನತೆಯ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡಲಿಕ್ಕೆ ಹೋಗಿದ್ದಾರೆ. ನಿಮ್ಮ ಹೇಳಿಕೆಯನ್ನ ಹಿಂಪಡಿಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡಲಿಕ್ಕೆ ಹೋಗಿದ್ದಾರೆ. ಶಾಂತಿಯುತವಾಗಿ ಹೋಗಿದ್ದಾರೆ. ಆದರೆ ಅಮಾಯಕರಿಗೆ ರಕ್ಷಣೆ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗೋದಿಲ್ಲ. ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನ ರಕ್ಷಣೆ ಮಾಡಲಿಕ್ಕೆ ಈ ಸರ್ಕಾರ ತುರ್ತು ಕ್ರಮ ತೆಗೆದುಕೊಳ್ಳೋದಿಲ್ಲ. ಶಾಂತಿಯುತವಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಂತಹ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರು ಅವರ ಮೇಲೆ ಪೊಲೀಸರನ್ನ ಬಳಸಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ತೀವ್ರವಾದಂತಹ ಗಾಯಗಳು ಪೊಲೀಸರಿಂದ ಆಗಿದ್ದಾವೆ. ನಿಮಗೆ ತೋರಿಸ್ತಾ ಇದ್ದೇನೆ. ಈ ರೀತಿ ತೀವ್ರವಾಗಿ ಪೊಲೀಸರು ನಮ್ಮ ಬಿಜೆಪಿಯ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನ ಮಾಡಿ ಈಗ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗಿದ್ದಾರೆ. ಕೂಡಲೇ ಸರ್ಕಾರಕ್ಕೆ ನಾನು ಒತ್ತಾಯವನ್ನ ಮಾಡ್ತಾನೆ. ಸರ್ಕಾರಕ್ಕೆ ಮಾಡಲಿಕ್ಕೆ ಬಹಳಷ್ಟು ಕೆಲಸಗಳು ಇದ್ದಾವೆ. ಈ ಸರ್ಕಾರ, ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ಸಿನ ಸಂಸದನಿಗೆ ಮೊದಲು ಬುದ್ಧಿ ಹೇಳಲಿ. ರಾಷ್ಟ್ರ ವಿರೋಧಿ ಹೇಳಿಕೆಯನ್ನ ಕೊಟ್ಟಿದ್ದಕ್ಕೆ ಈ ದೇಶದ ಮುಂದೆ ನೀನು ಕ್ಷಮೆಯನ್ನ ಯಾಚಿಸು, ನಿನ್ನ ಮಾತನ್ನ ವಾಪಸ್ ತಗೋ ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಆ ಸಂಸದರಿಗೆ ಹೇಳಿ ಕಳಿಸುವಂತಹ ಕೆಲಸವನ್ನ ಮಾಡಲಿ. ಅದನ್ನ ಬಿಟ್ಟು ಈ ರೀತಿ ದೇಶ ವಿರೋಧಿ ಚಟುವಟಿಕೆಯನ್ನ ಮಾಡುವಂತಹವರಿಗೆ ರಕ್ಷಣೆ ಕೊಡುವಂತಹ ನೀಚ ಕೆಲಸಕ್ಕೆ ಈ ಸರ್ಕಾರ ಇಳಿಬಾರದು. ಈ ಸರ್ಕಾರದ ದೌರ್ಜನ್ಯ, ದಮನಿತ ನೀತಿಯನ್ನ ನಾನು ಖಂಡಿಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.